ನೆನ್ನೆ ಭಾಳ ವಿಸ್ತೃತವಾದ ಕರ್ನಾಟಕದ ಲೋಕಸಭೆ 28 ಕ್ಷೇತ್ರಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿದೆ. ನಮ್ಮ ಪ್ರಧಾನಮಂತ್ರಿಗಳಾದಂಥ ಗೌರವಾನ್ವಿತ ಮೋದಿಯವರು ಸಹ ಸಭೆಯಲ್ಲಿದ್ದರು. ಅಮಿತ್ ಶಾ ಅವರು ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರೂ ಕೂಡ ನಾವೆಲ್ಲ ಲಿಮಿಟೆಡ್ ಮೆಂಬರ್ಸ್ ಸಭೆಯಲ್ಲಿ ಭಾಗವಹಿಸಿದ್ರಿ. ಕೂಲಂಕುಷವಾಗಿ ಚರ್ಚೆಯಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದ ನಾಯಕರ ಜೊತೆ ಸುದೀರ್ಘ ಚರ್ಚೆ ಆಗಿದೆ. ನಮ್ಮ ಕೇಂದ್ರದ ನಾಯಕರು ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಕೂಡ ಆ ಸಭೆಯಲ್ಲಿ ಇದ್ದಿದ್ದರಿಂದ ನನಗನ್ಸುತ್ತೆ ಅಂತಿಮವಾಗಿ ಈ ಸಭೆ ನಡೆದಿರುವಂಥದ್ದು. ಯಾಕಂದರೆ ಸಂಸದೀಯ ಮಂಡಳಿ ಸಭೆಯಲ್ಲಿ ನಾವು ಇನ್ವೈಟಿಯಾಗಿ ಹೋಗಿದ್ದಂಥದ್ದು ಸಂಸದೀಯ ಮಂಡಳಿ ಸಭೆಗೆ. ಸೊ ಆ ದೃಷ್ಟಿಯಿಂದ ಇದು ಅಂತಿಮವಾಗಿ ಅನೌನ್ಸ್ ಆಗುವಂಥದ್ದಕ್ಕೆ ಒಂದು ಕೊನೆಯ ಒಂದು ಎಷ್ಟು ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ ಸರ್? ಎಲ್ಲ 28 ಕ್ಷೇತ್ರಗಳು ಚರ್ಚೆ ಆಗಿದೆ. ಅದರಲ್ಲಿ ಎಷ್ಟು ಎಂ ಪಿಗಳನ್ನು ಫಸ್ಟ್ ಲಿಸ್ಟಲ್ಲಿ ಮತ್ತು ಎಷ್ಟು ಎಂ ಪಿಗಳನ್ನು ಸೆಕೆಂಡ್ ಲಿಸ್ಟಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೇಂದ್ರೀಯ ನಾಯಕರಿಗೆ ಸಂಬಂಧಪಟ್ಟದ್ದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಅಂತೂ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೂಡ ಫೈನಲೈಸ್ ಆಗಿದೆ. ಸರ್, ಈಗ ಕೆಲವೊಂದು 5 ರಿಂದ 6 ಸಂಸದರಿಗೆ ಈ ಬಾರಿ ಟಿಕೆಟ್ ಹೊಸ ಮುಖಗಳಿಗೆ ಹಾಕ್ತಾರೆ ಅನ್ನುವಂಥದ್ದು. ಅಲ್ಲ, ಕೆಲವರೆಲ್ಲ ವಾಲಂಟಿಯರಿ ರಿಟೈರ್ಡ್ ಆಗಿದ್ದಾರೆ. ಅಂಥ ಕಡೆ ಹೊಸ ಮುಖಗಳು ಬಂದೇ ಬರುತ್ತೆ. ಕೆಲವೆಲ್ಲ ಪರ್ಫಾರ್ಮೆನ್ಸು ಮತ್ತು ಅಲ್ಲಿನ ರಾಜಕೀಯ ಪರಿಸ್ಥಿತಿ ಮತ್ತು ಟೋಟಲ್ ಆಲ್ 28 ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯ ಏನಿದೆ, ಜಾತಿ ಕಾಂಬಿನೇಷನ್ನು ಇವೆಲ್ಲನೂ ಕೂಡ ಮಾಡಬೇಕಾಗಿದೆ. ಆ ಜಾತಿ ಕಾಂಬಿನೇಷನ್ ಮಾಡೋವಂಥ ದೃಷ್ಟಿಯಿಂದ ಸ್ವಲ್ಪ ಬದಲಾವಣೆಗಳು ಆಗ್ಬೋದು. ಎಷ್ಟು ಕ್ಷೇತ್ರಗಳು ಸಿಗುತ್ತೆ ಸರ್ ಹಾಲಿ ಇದ್ದವರಿಗೆ? ಅಂದಾಜು ನಿಮ್ಮ ಲೆಕ್ಕಾಚಾರ. ನಾನಾಗೆ ಜ್ಯೋತಿಷ್ಯ ಹೇಳೋಕ್ಕಾಗಲ್ಲ. ಸಭೆಯಲ್ಲಿದ್ರಿ ಅಂತ ಅಲ್ಲಲ್ಲ, ಜ್ಯೋತಿಷ್ಯ ಹೇಳೋಕ್ಕಾಗಲ್ಲ. ಅದೆಲ್ಲ ನೋಡಿ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಸೊ ಬದಲಾವಣೆ ಅಂತೂ ಹಾಗೇ ಆಗುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಬದಲಾವಣೆ ನಮ್ಮ ಪಾರ್ಟಿಯಲ್ಲಂತೂ ಆ ಥರದ ಬದಲಾವಣೆಯನ್ನು ನಿರಂತರವಾಗಿ ಮಾಡುವಂಥ ಪಾರ್ಟಿ ನಮ್ಮದು. ಹೊಸಬರಿಗೆ ಅವಕಾಶ ಕೊಡುವಂಥದ್ದು ಈ ಥರದ್ದೆಲ್ಲ ನಿರಂತರ ಪ್ರಕ್ರಿಯೆಯನ್ನು ನಡೀತಾ ಇದೆ. ಸೊ ನನಗನ್ಸುತ್ತೆ ಹಲವಾರು ಸರ್ಪ್ರೈಸ್ಗಳು ಈ ಬಾರಿ ಬರುತ್ತೆ. ಅನಂತಕುಮಾರ್ ಹೆಗಡೆ ಮತ್ತು ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥದ್ದು, ಮತ್ತು ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ ಲೈವ್ ಬಂದು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ನನಗೆ ಚರ್ಚೆ ಆಗಿದೆ, ಆದರೆ 4 ಗೋಡೆಗಳ ಮಧ್ಯೆ ಏನು ಚರ್ಚೆ ಆಗಿದೆ ಅದನ್ನು ನಾವು ಹೇಳೋಕ್ಕಾಗಲ್ಲ. ಸೊ ನಾವು ಎಲ್ಲರೂ ಯಾರ್ಯಾರು ಸಿಟ್ಟಿಂಗ್ ಎಂ ಪಿ ಇದ್ದಾರೆ ಅವರೆಲ್ಲರೂ ಕೂಡ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಟಿಕೆಟ್ ಸಿಗುತ್ತೆ ಅಂತ ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು. ಉಳಿದಿದ್ದು ಕೇಂದ್ರದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅದು ಫೈನಲ್. ಭರವಸೆ ಅಂತೂ ಇಟ್ಕೊಬೇಕು. ಹೀಗೆ ಯಾರನ್ನು ಕೂಡ ವ್ಯತ್ಯಯ ಪಡೋದಾಗಲಿ ಇದಾಗಲಿ ಮಾಡೋವಂಥದ್ದು. ಯಾಕಂದರೆ ಕೊನೆ ಮಿನಿಟ್ವರೆಗೂ ಅವಕಾಶಕ್ಕೆ ಚಾನ್ಸಸ್ ಇದೆ. ಇಲ್ಲ, ನನಗೆ ಗೊತ್ತಿಲ್ಲ. ನಾನಂತೂ ಯದುವೀರವ್ರನ್ನ ಸಂಪರ್ಕ ಮಾಡಿಲ್ಲ. ನಾನು ಯದುವೀರವ್ರನ್ನ ಸಂಪರ್ಕನೂ ಮಾಡಿಲ್ಲ, ಫೋನಲ್ಲೂ ಕೂಡ ಮಾತಾಡಿಲ್ಲ. ಬೇರೆ ನಾಯಕರು ಯಾರಾದರೂ ಮಾಡಿದ್ದಾರೆ? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಸರ್, ಈಗ ಬೆಂಗಳೂರಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಇವತ್ತು ವಿಚಾರವಾಗಿ. ನಾನು ಕೂಡ ಇವತ್ತಿನ ಪ್ರೊಟೆಸ್ಟ್ಗೆ ಪಾಲ್ಗೊಳ್ಬೇಕಾಯಿತು. ಇಮಿಡಿಯೇಟಾಗಿ ನನಗೆ ಡೆಲ್ಲಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಆಫೀಸ್ ಬುಲಾವ್ ಬಂದಿದ್ದರಿಂದ ಬಂದಿದ್ದೀರಿ. ನಾನು ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಎಲ್ಲರೂ ಕೂಡ ನಾವು ಬಂದಿದ್ದೀರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದಿಂದ, ಕಾಂಗ್ರೆಸ್ಸಿನ ಮಿಸ್ಮ್ಯಾನೇಜ್ಮೆಂಟಿಂದ ಈ ಕಾವೇರಿ ನದಿಯಲ್ಲಿ ನಮಗೆ ಕಳೆದ ಬಾರಿ ನಮ್ಮ ಸರ್ಕಾರ ಇತ್ತು, ಇದೇ ಟೈಮಲ್ಲಿ ನೀರು ಸಾಕಷ್ಟು ನೀರಿತ್ತು. ಯಾಕೆಂದರೆ ನಾವು ಮ್ಯಾನೇಜ್ ಮಾಡಿದ್ದೀರಿ. ತಮಿಳುನಾಡಿನ ಜೊತೆ ಏನೇನು ತೀರ್ಪುಗಳಿತ್ತು ಅವೆಲ್ಲವನ್ನು ಪರಿಶೀಲನೆ ಮಾಡ್ಕೊಂಡು ಮಳೆನೂ ಕೂಡ ಒಳ್ಳೆ ಮಳೆ ಬಂದಿತ್ತು. ಆದರೆ ಈ ಬಾರಿ ತಮಿಳುನಾಡು INDA ಪಾರ್ಟ್ನರ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ವಿಶೇಷವಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈಗಾಗಲೇ ನೀರನ್ನು ಬಿಟ್ಟುಬಿಟ್ಟಿದ್ದಾರಲ್ಲ. ಇವಾಗ ಉಳಿದಿರೋವಂಥದ್ದು ಭಾಳ ಕಡಿಮೆ ನೀರು ನಮಗೆ. ಒಟ್ಟು ನಾನು ಅಧಿಕಾರಿಗಳ ಜೊತೆ ಮಾತಾಡಿದಾಗ, ವಿರೋಧ ಪಕ್ಷದ ನಾಯಕನಾಗಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ 8 TMC ಮಾತ್ರ ಯೂಸ್ ಮಾಡೋಕ್ಕೆ ಅವಕಾಶ ಆಯ್ತದೆ. ಮತ್ತು 4.5 5 TMC ಡೆಡ್ ಸ್ಟೋರೇಜ್ ಇದ್ದೇ ಇರುತ್ತೆ. ಅದು ಬೇಕೇ ಬೇಕು, ಅದನ್ನು ಬಿಡೋಂಗಿಲ್ಲ. ಸೊ ಆ 8 TMCಯಲ್ಲಿ ಮಂಡ್ಯ, ಮೈಸೂರು ಬರ್ತಕ್ಕಂಥ ದಾರಿಯಲ್ಲಿರ್ತಕ್ಕಂಥ ನಗರಗಳು ಇವೆಲ್ಲ ಮಾಡಿ ಬೆಂಗಳೂರಿಗೂ ಕೂಡ ನೀರು ಬರಬೇಕಾಗಿದೆ. ಆದರೆ ಈ ಕಾಂಗ್ರೆಸ್ ಅವರು ನೀರು ಬಿಟ್ಬಿಟ್ಟಿರೋದ್ರಿಂದ, ಸುಮಾರು 5-6 TMC ನೀರನ್ನು ತಮಿಳುನಾಡಿಗೆ ಬಿಟ್ಬಿಟ್ಟಿರೋದ್ರಿಂದ ಇವತ್ತು KRS ಬರೋದಾಗಿದೆ. ಈಗಲೂ ಬಿಡ್ತಾ ಇದ್ದಾರೆ. ಕೇಳಿದರೆ ಬೆಂಗಳೂರಿಗೆ ನೀರು ಬಿಡ್ತಾ ಇದ್ದೀರಿ ಅಂತ.
ನನಗನ್ಸ್ತತೆ ಇದರಲ್ಲೂ ಹಿಂದೆನೂ ಕೂಡ ಅವ್ರು ನೀರು ಬಿಟ್ಟಾಗ ನಾವು ಬಿಟ್ಟೇ ಇಲ್ಲ ಅಂತ ಹಲವಾರು ರೈತರು ಹೋಗಿ ನದಿಯಲ್ಲಿ ನಿಂತು ತೋರಿಸ್ದಾಗೆ ನಿಲ್ಲಿಸಿದ್ದವರು ಬಿಡ್ತಾನೇ ಇದ್ದರು. ಮತ್ತು ಅವ್ರು ಹೇಳ್ತಾರೆ ಟ್ರಿಬ್ಯುನಲ್ ಆರ್ಡ್ರು ಅಂತಂದರೆ ನಿಮ್ಮ ವಾದ ಸರಿಯಾಗಿ ಹಾಕಿಲ್ಲ. ಬೆಂಗಳೂರು ಇಷ್ಟು ಜನಸಂಖ್ಯೆ ಇದೆ, 1.5 ಕೋಟಿ ಜನಸಂಖ್ಯೆ ಇದೆ, ಕುಡಿಯೋ ನೀರಿಗೆ ಹಾಹಾಕಾರ ಬರುತ್ತೆ ಅಂತ ಹೇಳೋ ಅಂಥ ಪ್ರಮೇಯವನ್ನೇ ಮಾಡಲಿಲ್ಲಲ್ಲ ಇವರು. ಆ ದೃಷ್ಟಿಯಿಂದ ಇವರ ಒಂದು ಟ್ರಿಬ್ಯುನಲಲ್ಲಿ ವಾದ ಸರಿಯಾಗಿ ಮಾಡದೇ ಇರೋದು ಮತ್ತು ಯಾವುದೇ ಮಂತ್ರಿಗಳು ಇಲ್ಲಿಂದ ಕೇಂದ್ರಕ್ಕೆ ಬಂದು ಡೆಲ್ಲಿಯಲ್ಲಿ ಬಂದು ಕೂತು ಆ ಲಾಯರ್ಗಳಿಗೆ ಸರಿಯಾಗಿ ಬ್ರೀಫ್ ಮಾಡದೇ ಇರೋದ್ರಿಂದ ಇವೆಲ್ಲ ಕೊರತೆಯಿಂದ ಅವರು ತಮಿಳುನಾಡಿಗೆ ನೀರು ಹೊರಟೋಗಿದೆ. ಈಗ ಅಧಿಕಾರಿಗಳು ಹೇಳ್ತಾರೆ ನೀರಿನ ಕೊರತೆ ಡ್ಯಾಮಲ್ಲಿ ಇಲ್ಲ ಅನ್ನುವಂಥದ್ದು. 33 TMC ನೀರಿದೆ, ಆ ಥರದ್ದು ಯಾವುದೇ ರೀತಿಯಾದಂಥ ಸಮಸ್ಯೆ ಉದ್ಭವ ಆಗಲ್ಲ ಅನ್ನೋ ಥರದ್ದು. ಆದರೆ ಹಂಗಾರೆ ಬೆಂಗಳೂರಿಗೆ ಯಾಕೆ ಬರ್ತಾಯಿತ್ತು? ಬಿಂದಿಗಳು ಇಟ್ಕೊಂಡು ಜನ ಪ್ರೊಟೆಸ್ಟ್ ಯಾಕೆ ಮಾಡ್ತಾರೆ? ಏನು ನಾವೆಲ್ಲ ಹುಚ್ಚರ? ಜನ ಹುಚ್ಚರ? ನಾವು ಹುಚ್ಚರ? ಜನ ಹುಚ್ಚರ? ಯಾಕೆ ಪ್ರೊಟೆಸ್ಟ್ ನಡೀತಾ ಇದೆ? ಯಾಕೆ ಬೇಕಾದಷ್ಟು ನೀರಿದ್ರೆ ಬೇಕಾದಷ್ಟು ಪಂಪ್ ಮಾಡೋಕ್ಕೆ ಶಕ್ತಿ ಇದೆ. ನನಗೂ ಗೊತ್ತಿದೆ, ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಬೆಂಗಳೂರು ಇನ್ಚಾರ್ಜ್ ಆಗಿ ಕೆಲಸ ಮಾಡಿದ್ದೀನಿ. ಬೇಕಾದಷ್ಟು ಪಂಪ್ ಮಾಡ್ಬೋದು, ಇನ್ನೂ ಎಕ್ಸ್ಟ್ರಾ ಪಂಪ್ ಮಾಡ್ಬೋದು. ನಮಗೇನು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಜಾಸ್ತಿ ಪಂಪ್ ಮಾಡ್ಬೋದು. ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಮಾಡಿದ್ರೆ ಮುಂದೆ ನೀರಿನ ಸಮಸ್ಯೆ ಬರ್ತೈತೆ ಮುಂದಕ್ಕೆ ಅಂತ ಹೇಳ್ಬಿಟ್ಟು ಈಗಲೇ ಅದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಮತ್ತು ತಮಿಳ್ನಾಡಿಗೆ ಕದ್ದು ಮುಚ್ಚಿ ಅವಾಗವಾಗ ನೀರನ್ನು ಬಿಡ್ತಾ ಇದ್ದಾರೆ. ಇದು ನಾನಲ್ಲ, ರೈತರೇ ಹೇಳ್ತಾ ಇದ್ದಾರಲ್ಲ. ಅಲ್ಲಿನ ರೈತರು ಹೋಗಿ ನೀರಲ್ಲಿ ನಿಂತು ಪ್ರತಿಭಟನೆನೂ ಮಾಡ್ತಾ ಇದ್ದಾರಲ್ಲ. ಅವ್ರಿಗೆ ಗೊತ್ತಾಗಲ್ವಾ? ನಿಮಗೇನೋ ಗೊತ್ತಾಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ಕೂತಿರೋರಿಗೆ ನಿಮ್ಗೆ ಗೊತ್ತಾಗಲ್ಲ, ಅಧಿಕಾರಿಗಳಿಗೆ ಅಥವಾ ನಿಮ್ಮ ರಾಜಕಾರಣಿಗಳಿಗೆ. ದಿನ ಮಂಡ್ಯದಲ್ಲಿ ಯಾವ ಟೈಮಲ್ಲಿ ಎಷ್ಟೆಷ್ಟು ನೀರು ಹೆಂಗೆ ಹೋಗುತ್ತೆ ಅಂತ ಅವರು 16 ವರ್ಷಗಳಿಂದ ನೋಡಿದ್ದಾರೆ. ಅವ್ರಿಗೆ ಗೊತ್ತಾಗ್ತೈತೆ ಈ ನೀರು ಎಲ್ಲಿ ಹೋಗುತ್ತೆ, ಏನು ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ನನಗನ್ಸ್ತೈತೆ ನೀರು ಇದ್ದರೆ ನಾನು ಅವ್ರಿಗೆ ಸವಾಲಾಗ್ತೀನಿ, ನೀರಿದ್ದರೆ ಹಂಗಾರೆ ಬೆಂಗಳೂರಿಗೆ ಕುಡಿಯೋ ನೀರು ಕೊಡಿ. ಸರ್, ಈಗ ಇನ್ನೊಂದು ಬ್ಯಾಡಗಿಯಲ್ಲಿ APMC ಮಾರ್ಕೆಟಲ್ಲಿ ಗಲಾಟೆ ಆಗಿರುವಂತಹ ವಿಚಾರ, 4-5 ವಾಹನ ಸುಟ್ಟಿದ್ದಾರೆ, ಸ್ವತಃ ಎಲ್ಲ ಫೈರ್ ಇಂಜಿನ್ ಸಹಿತ ಸುಟ್ಟಿದ್ದಾರೆ. ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ನಾನು ಮೊನ್ನೆ ಅಧಿವೇಶನದಲ್ಲೂ ಕೂಡ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸ್ತೋಗಿದೆ ಅಂತ ಹೇಳಿದ್ದೀನಿ. ಎಲ್ಲೂ ಕೂಡ ಇವರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಎಲ್ಲ ಬೆಳಗಾವಿ ಘಟನೆ ಇರ್ಬೋದು, ಹಾವೇರಿದಿರ್ಬೋದು, ಮತ್ತು ಮೊನ್ನೆ ಲಾ ಆ್ಯಂಡ್ ಆರ್ಡ್ರು ವಿಧಾನಸೌಧದಲ್ಲಿ ಕೂಗಿದ್ದರು. ಈ ಥರದ್ದೆಲ್ಲ ಪೊಲೀಸರು ಈ ಥರ ಗಲಾಟೆ ಆಗುತ್ತೆ ಅಂತ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡು ಅಲ್ಲಿ ಏನು ಫೋರ್ಸಸ್ ಬೇಕೋ ಅದನ್ನು ಫೋರ್ಸಸ್ ಡೆಪ್ಯೂಟ್ ಮಾಡಬೇಕಾಯಿತು. ಯಾಕಂದರೆ APMC ಗೊತ್ತಿದೆ ನಿಮ್ಗೇನೇನು ಆಗುತ್ತೆ, ಅಲ್ಲಿ ಪರ್ಚೇಸ್ ಮಾಡೋಂಥದ್ರಲ್ಲಿರ್ಬೋದು, ಎಷ್ಟು ರೈತರು ಬರ್ತಾರೆ, ಇವೆಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಮಾಡಬೇಕಾಯಿತು. ಅದರಲ್ಲೂ ಕೂಡ ವೈಫಲ್ಯ. ಒಟ್ಟಲ್ಲಿ ರಾಜ್ಯದಲ್ಲಿ ಇವರು ಆರಾಮ್ಸೆ ನಮ್ಮದು 5 ಗ್ಯಾರಂಟಿ ಕೊಟ್ಟಿದ್ದೀರಿ ಅನ್ನೋ ಒಂದು ಭ್ರಮೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಮತ್ತೆ ಮಾಡ್ತಾ ಇಲ್ಲ. ಸರ್ಕಾರ ಬರಿದಾಗಿದೆ. ಆ ದೃಷ್ಟಿಯಿಂದ ಒಂಥರ ಈ ಸರ್ಕಾರ ಬದುಕಿದ್ದು ಸತ್ತಂಗಿದೆ ಜನರ ಪಾಲಿಗೆ. ಸರ್, ಈಗ ಅನಂತಕುಮಾರ್ ಹೆಗ್ಡೆ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆ ಕೊಟ್ಟಿರೋದು ಮತ್ತೆ ಚರ್ಚೆ ಆಗ್ತದೆ. ಮತ್ತು ಇದು ಅವರು ಮೊದಲನೇ ಸತಿ ಹೇಳಿಕೆ ಕೊಡ್ತಿಲ್ಲ, ಪದೇ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, BJPಗೂ ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸುವಂಥವ್ರು. ಪ್ರಧಾನಮಂತ್ರಿಗಳು ಸಂವಿಧಾನವೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಏನು 5 ಪಂಚ ಕೇಂದ್ರಗಳಿದೆ ಭಕ್ತಿ, ಅವೆಲ್ಲವನ್ನು ಪುನಃ ಅದಕ್ಕೆಲ್ಲ ರೂಪ ಕೊಟ್ಟಂಥವರು ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು. ಆ ದೃಷ್ಟಿಯಿಂದ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು, ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ. ನಾವು ಸಂವಿಧಾನವನ್ನು ಗೌರವಿಸ್ತೀರಿ. ಇದ್ರ ಬಗ್ಗೆ ನಮ್ಮ ಕೇಂದ್ರೀಯ ನಾಯಕರು ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ.